ಫಸ್ಟ್ ಮೇನ್ ಪಾಯಿಂಟ್ ಇಲ್ಲಿ ಬರೋದು ಲೀಗಲು ಇಲೀಗಲ್. ಎಲ್ಲರೂ ರ್ಯಾಪಿಡೋದವರು ಶ್ರೀಮಂತರಿಲ್ಲ, ಪಾಪ ಮಿಡಲ್ ಕ್ಲಾಸ್ ಇಂದ ಬಂದಿರ್ತಾರೆ. ಪಾಪ ಅವ್ರು ಹೊಟ್ಟೆ ಪಾಡ್ಗ ಅವ್ರು ದುಡ್ಕೊಂಡ್ ತಿಂತಾರೆ, ಬಿಡ್ಬಿಡ್ರಿ. ಏನು ಇಲ್ಲಿ ಫ್ರಾಡ್ ಯಾರು ಗೊತ್ತಾ? ಈ ದೊಡ್ಡ ದೊಡ್ಡ ಅಗ್ರಿಗೇಟರ್ ಕಂಪನಿಗಳು. ಅವ್ನ್ ಕಮಿಷನ್ ತಿನ್ನಕ್ಕೆ ನಿಮ್ಮನ್ನ ಯೂಸ್ ಮಾಡ್ಕೊಂತ ಇದ್ದಾರೆ. ಎಷ್ಟು ಇಲ್ಲಿಗಲ್ ಇರುವಾಗ್ಲೇ ಎಷ್ಟು ಗಾಂಚಲಿಯಲ್ಲಿ ಆಡ್ತೀರಾ? ಈ ನಾರ್ತ್ ಇಂಡಿಯನ್ ಬೇವರ್ಸಿಗಲ್ಲಿ ಏನಾದ್ನ ಹುಡುಗಿಗಳು ಕುತ್ಕೊಂಡಿದ್ರೆ ಕೈಗಳು ಹಾಕೋದು. ಯಾಕಂದ್ರೆ ಪಾಪ ಎಷ್ಟೊಂದ್ ಜನ ನಮ್ ಕನ್ನಡಿಗರು ಹೊರ ದೇಶಕ್ಕೆ ಹೋಗ್ತಾರೆ, ಏನೇನೋ ಕೆಲ್ಸ, ಒಂದೊಂದ್ ಕೆಲ್ಸ ಹೇಳಕ್ಕಾಗಲ್ಲ ಗುರು, ಆತರ ಎಲ್ಲ ಕಷ್ಟ ಪಡ್ತಾ ಇದಾರೆ. ನೀವು ಕೇಳ್ಬೋದು ಆಟೋದಲ್ಲಿ ಇಲ್ಲ ಅಂತ, ಆಟೋದಲ್ಲೇ ಇದೆ. ಅದೇನ ಅಲ್ಲಿ ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ? ನೀವು ಸೇಫ್ಟಿ ಆಗಿ ಹೋಗ್ಬೋದು. ಬಂದಿದ ತಕ್ಷಣ 200 ಕೊಡು, 300 ಕೊಡು, 500 ಕೊಡು, ಆಸ್ತಿ ಬರ್ದು ಕೊಡು ಅಂತ ಕೇಳಿದ್ರೆ ಅವ್ರು ಎಲ್ಗೂರು ಹೋಗ್ತಾರೆ. ಆದ್ರೆ ನಿಮ್ ರ್ಯಾಪಿಡೋದವ್ರ ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ? ನೀವು ಬೈಕ್ ಟ್ಯಾಕ್ಸಿ ಮಾಡೋರು, ನೀವು ಡೆಲಿವರಿ ಮಾಡ್ಕೊಬಹುದು, ಸ್ವಿಗ್ಗಿ ಮಾಡ್ಕೊಬಹುದು, ಝೊಮ್ಯಾಟೊ ಮಾಡ್ಕೊಬಹುದು. ಈ ನಾರ್ತ್ ಇಂಡಿಯನ್ ಮ್ಯಾನೇಜರ್ ಗಳು ಇರ್ತಾರ ಗೊತ್ತಾ, ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾರೆ ನಮ್ಮವ್ರಿಗೆ. IT ಕಂಪನಿಗಳೆಲ್ಲ ಹೋಗಿ ನೋಡಿ. ಇನ್ನೂ ಒಂದು ಕಮೆಂಟ್ ಓದುವಾಗ ನನ್ಗೆ ಸಿಕ್ಕಾಪಟ್ಟೆ ನಗುನು ಬಂದ್ಬಿಡುತ್ತೆ ಗುರು. ಏನೋ ನಾನ್ ಹೋಗ್ಬಿಟ್ಟು ಜಡ್ಜ್ ಅಲ್ಲಿ ಜಜ್ಮೆಂಟ್ ಕೊಡೋ ತರ ನೀವು ಮಾತಾಡ್ತೀರಾ, ಅಣ್ಣ ಬ್ಯಾನ್ ಮಾಡ್ಬಿಡ್ರಿ, ಅದು ಮಾಡ್ಬೇಡ್ರಿ, ಇದು ಮಾಡ್ಬಿಡ್ರಿ ಅಂತ. ನಾನೆಲ್ಲೋ ಮಾಡಕ್ಕಾಗುತ್ತೆ? ಅಟ್ಲೀಸ್ಟ್ ಸ್ವಲ್ಪ ಅದ್ರ ಬೇಸಿಕ್ ಸೆನ್ಸ್, ಹ್ಯೂಮರ್ ಸೆನ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲ ಗುರು, ಕಾಮನ್ ಸೆನ್ಸ್ ಇಂದ ಮಾತಾಡ್ರು. ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ನಿಮ್ಮ ಸಾಗರ್ ಸ್ಯಾಮ್ ವ್ಲಾಗ್ಸಿನ ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ನೈಟ್ ಗುರು. ಎಲ್ಲಾರು ತಿಂಗಳಿಂದ ಈ ರ್ಯಾಪಿಡೋ ಬಗ್ಗೆ ಯೋಚನೆ ಮಾಡ್ಕೊಂಡು ತಲೆ ಕೆಡ್ಸ್ಕೊಂಡಿದ್ರ. ಇವಾಗ 24th ಅಂತಾರೆ, 420 ಅಂತಾರೆ, ಯಾವ ಡೇಟ್ ಕೊಡ್ತಾರೋ. ನನ್ ಮಗನ್ ಹುಚ್ಚಿರ್ದ್ಬಿಟ್ಟು ನನ್ಗೆ ಫುಲ್ ತಲೆ ಎಲ್ಲ ಕೆಟ್ಟೋಗ್ಬಿಟ್ಟು ರೋಸ್ಟ್ ಆಗ್ಬಿಟ್ಟು ಎಣ್ಣೆ ಹಾಕೊಂಡ್ ಬಂದಿದ್ದೀನಿ. ಆ ಎಣ್ಣೆ ಇಲ್ಲ ಲೈ, ಈ ಎಣ್ಣೆ. ಆಮೇಲೆ ಅದ್ರಲ್ಲೂ ಕಮೆಂಟ್ ಗಳಲ್ಲಿ ಹೋಗಿ ಹಾಕ್ಬೇಡ್ರಿ. ಈ ವಿಡಿಯೋಗಳು ಕಮೆಂಟ್ ಗಳು ಹಾಕೋನಿ ಅವನ್ ಗೊತ್ತಾ, ಬರೀ ತಮ್ನೇಲ್ ನೋಡ್ಬಿಟ್ಟು ಹಾಕ್ತಾನೆ, ಏನ್ ಹಿಂಗ್ ಮಾಡ್ಬಿಟ್ಟೆ ಹಂಗ್ ಮಾಡ್ಬಿಟ್ಟೆ. ಇಲ್ಲ, ಫಸ್ಟ್ ವಿಡಿಯೋನ ನೋಡ್ಬಿಟ್ಟು ಆಮೇಲೆ ಕಮೆಂಟ್ ಹಾಕ್ರು. ಯಾಕ್ರೋ ಅಷ್ಟೆಲ್ಲ ನಿಮ್ಗೆ? ಇನ್ನೊಂದ್ ಗುರು, ನಾನು ಇವಾಗ ಇಬ್ರು ಸಪೋರ್ಟ್ ಮಾಡ್ತೀನಿ. ಈ ಆಟೋ ಡ್ರೈವರ್ಸ್ ನೋಡ್ತಾ ಇದ್ರೆ ನೀವು ಟೆನ್ಷನ್ ಆಗಿದ್ರೂ ಆಗ್ಬೋದು, ರ್ಯಾಪಿಡೋದವ್ರು ಟೆನ್ಷನ್ ಆದ್ರೂ ಆಗ್ಬೋದು. ಆದ್ರೆ ಒಂದ್ ಪಾಯಿಂಟ್ ಕ್ಲೀನ್ ಆಗಿ ಮಾತಾಡೋಣ. ಇವಾಗ ರ್ಯಾಪಿಡೋದಲ್ಲಿ ಪ್ಲಸ್ ಏನಂದ್ರೆ ರೇಟ್ ಕಡಿಮೆ, ಒಂದನೇ ಪಾಯಿಂಟ್. ಅದಾದ್ಮೇಲೆ ನೀವ್ ಎಲ್ಲೋದ್ರೂ ಜಲ್ದಿ ತಲುಪಬಹುದು. ಟ್ರಾಫಿಕ್ ಹಂಗಿಂಗಂತ ಸತಾಯಿಸ್ಕೊಂಡು ಹೋಗ್ಬಿಡ್ಬಹುದು ನೀವು. ಇನ್ನೊಂದು, ಅದ್ರಲ್ಲಿ ಒಬ್ರೇ ಹೋಗ್ಬೋದು ನೀವು ಆರಾಮಾಗಿ, ಓಕೆನಾ? ಆಮೇಲೆ ನಿಮ್ಗೆ ರೇಟ್ ಕಡಿಮೆ ಇದು ಅಂತ ನೀವು ನೋಡ್ಕೊಂಡು ಹೋದ್ರೆ, ಇವಾಗ ಮೈನಸ್ ಪಾಯಿಂಟ್ ಅದ್ರಲ್ಲಿ ಸೇಫ್ಟಿ ಫಸ್ಟ್ ಇಲ್ಲ. ನೀವೆಲ್ಲನ ಹೋಗ್ಬಿಟ್ಟು ಸ್ವಲ್ಪ ಗಾಡಿ ಸ್ಕಿಡ್ ಆದ್ರೂ ನೀವು ಬೀಳ್ತೀರಾ, ಪ್ಯಾಸೆಂಜರ್ ಬೀಳ್ತಾರೆ, ಓಕೆನಾ? ಅದೊಂದು. ಅದಾದ್ಮೇಲೆ ಒಬ್ಬೊಬ್ರು, ನಾನು ಎಲ್ಲಾರನ್ನ ಹೇಳ್ತಾ ಇಲ್ಲ, ಯಾಕಂದ್ರೆ ಗುರು ಒಳ್ಳೇದಿದ್ರೆ ಕೆಟ್ಟದಿದ್ದೇ ಇರುತ್ತೆ, ಸರಿನಾ? ಆತರ ಹೇಳ್ತಾ ಇದೀನಿ. ಯಾರನ್ನ ಈ ನಾರ್ತ್ ಇಂಡಿಯನ್ ಬೇವರ್ಸಿಗಲ್ಲಿ ಏನಾದ್ನ ಹುಡುಗಿಗಳು ಕುತ್ಕೊಂಡಿದ್ರೆ ಕೈಗಳು ಹಾಕೋದು, ಇಲ್ಲಾಂದ್ರೆ ಅವ್ರನ್ನ ಜೊತೆ ಮಿಸ್ಬಿಹೇವ್ ಮಾಡೋದು, ಇದೆಲ್ಲ ಸುಮಾರಷ್ಟು ನಾವು ನೋಡಿದೀವಿ. ನೀವು ಕೇಳ್ಬೋದು ಆಟೋದಲ್ಲಿ ಇಲ್ಲ ಅಂತ, ಆಟೋದಲ್ಲೇ ಇದೆ. ಅದೇ ನಾನು ಹೇಳ್ತಾ ಇಲ್ವಾ, ಎಲ್ಲಾದ್ರಲ್ಲೂ ಒಬ್ಬೊಬ್ರು ಕಚಡ ಈ ತರ ಇರ್ತಾರೆ, ಸರಿನಾ? ಅದಕ್ಕಂದ್ಬಿಟ್ಟು ನೀವು ಆಟೋದವನ್ ಮೇಲೆನೂ ತಿರುಗಿಸ್ಬಾರ್ದು ಗುರು. ಆಟೋ ಅಲ್ಲಿ ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ? ನೀವು ಸೇಫ್ಟಿ ಆಗಿ ಹೋಗ್ಬೋದು. ಒಂದು, ಆರಾಮಾಗಿ ಕುತ್ಕೊಂಡ್ ಹೋಗ್ಬೋದು. 2-3 ಜನ ಇದ್ರೂ ಹೋಗ್ಬೋದು. ಆಮೇಲೆ ಇದು ಬಂದ್ಬಿಟ್ಟು ಲೀಗಲು. ಫಸ್ಟ್ ಮೇನ್ ಪಾಯಿಂಟ್ ಇಲ್ಲಿ ಬರೋದು ಲೀಗಲು ಇಲೀಗಲು. ಅದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇವಾಗ ಮುಂಬೈ ಸ್ಟೇಟ್ ಅಲ್ಲೋ ಬ್ಯಾನ್ ಮಾಡಿದ್ದಾರೆ, ಇದು ಇಲ್ಲಿಗಲ್ ಅಂತ ಬ್ಯಾನ್ ಮಾಡಿದ್ದಾರೆ. ನಾವೇನು ಆಟೋದವ್ರು ಹೋರಾಡಿ ಏನ್ ಬ್ಯಾನ್ ಮಾಡಿಲ್ಲ, ಸರಿನಾ? ಅದು ಇಲ್ಲಿಗಲ್ ಅಂತ ಬ್ಯಾನ್ ಮಾಡವ್ರೆ. ಆಮೇಲೆ ಆಟೋ ಬಂದ್ಬಿಟ್ಟು ಲೀಗಲ್. ಇವಾಗಿಲ್ಲ ಗುರು, ನಿಮ್ ತಾತ ಕಾಲದಿಂದ ಐತೆ ಆಟೋಗಳು. ಯಾವನೋ ಹೇಳಿದ ಆ ಇದ್ರಲ್ಲಿ ಇಲ್ಲ ಅಂತ ಗುರು. ಆವಾಗ ನೀನ್ ಇದಿದ್ಕ ಕಂಪನಿಗಳೇ ಅಷ್ಟಿಲ್ಲ, ಇವಾಗ ಬಂದಿರೋ ಕಂಪನಿಗಳಿಗೆ. ಆ ತರನೇ ಆಟೋ ಬಂದ್ಬಿಟ್ಟು ತುಂಬಾ ವರ್ಷದಿಂದ ಐತೆ. ಈ ರ್ಯಾಪಿಡೋದವ್ನು ಏನ್ ಒಂದ್ 5 ವರ್ಷ ಆಯ್ತು ಅಮ್ಮಮ್ಮ ಅಂದ್ರೂ, ಇಲ್ಲಾಂದ್ರೆ ಒಂದ್ 6 ವರ್ಷ ಆಯ್ತು. ಅಷ್ಟಿಗೆ ನೀವು ಇಷ್ಟು ಮಾಡ್ಕೊಂತೀರಾ ಗುರು. ಇವಾಗ ಏನ್ ಗೊತ್ತಾ, ಎಲ್ಲಾರ್ಗು ಹೊಟ್ಟೆ ಐತೆ. ನಾನು ಇನ್ನೊಂದು ಬೇಜಾರಂತ ಇದು ಮಾಡ್ಕೊಂಡ್ಬಿಡ್ರಿ, ಆಟೋ ಡ್ರೈವರ್ಸ್ ಎಲ್ಲಾರ್ಗು ಹೊಟ್ಟೆ ಐತೆ, ಎಲ್ಲಾರು ಇಲ್ಲಿ ಜೀವನ ಮಾಡಕ್ಕೆ ಬಂದಿರೋದು. ಪಾಪ ಇವಾಗ ಅವ್ರಿಗೆ ಬದುಕೋದು ಒಂದ್ ದಾರಿ ತೋರಿಸಿದೀವಿ ರ್ಯಾಪಿಡೋದವ್ರಿಗೆ. ಇವಾಗ ಅವ್ರು ಎಲ್ಲನ ಆ ಕೆಲ್ಸ ಬಿಟ್ಟು ಬೇರೆ ಕೆಲ್ಸನೂ ಹೋಗಕ್ಕಾಗಲ್ಲ. ಎಲ್ಲಾರು ರ್ಯಾಪಿಡೋದವರು ಶ್ರೀಮಂತರಿಲ್ಲ, ಪಾಪ ಮಿಡಲ್ ಕ್ಲಾಸ್ ಇಂದ ಬಂದಿರ್ತಾರೆ, ತುಂಬಾ ಪೂರ್ ಇಂದ ಬಂದ್ಬಿಟ್ಟು ಅವ್ರ ಹೊಟ್ಟೆ ಪಾಡಿಗೆ ಏನೋ ಜೀವನ ಮಾಡ್ಕೊಂತಾರೆ. ಅವ್ರ ಹೊಟ್ಟೆ ಮೇಲೆ ನಾವು ಹೊಡಿಬಾರ್ದು ಗುರು ಯಾವಾಗ್ಲೂ. ಇವಾಗ ನಮ್ಗೆ ಹೆಂಗ್ ಅವ್ರು ಹೊಡೆದಿದ ತಕ್ಷಣ ನಮ್ಗೆ ಹೆಂಗ್ ರಿಯಾಕ್ಟ್ ಆಗಿದ್ವಿ, ಆ ತರನೇ ಇವಾಗ ಅವ್ರು ಹೊಡಿದ ತಕ್ಷಣ ಅವರು ರಿಯಾಕ್ಟ್ ಆಗೋದು ಸರಿನೇ. ಯಾಕಂದ್ರೆ ತಪ್ಪಂತ ಹೇಳಕ್ಕಾಗಲ್ಲ. ಪಾಪ ಅವರು ಎಷ್ಟಂತ ಇದ್ ಮಾಡ್ತಾರೆ ಹೇಳಿ. ಇನ್ನೊಂದು, ಗಾಡಿ ಓಡಿಸೋದು. ಇವಾಗ ಬೆಂಗಳೂರು ಟ್ರಾಫಿಕ್ ಹೆಂಗೈತೆ ಅಂದ್ರೆ ಗುರು, ಇಲ್ಲಿಂದ ಒಂದ್ ಜಾಗಕ್ಕೆ ಹೋಗ್ಬೇಕಂದ್ರೆ ಯಾಕಪ್ಪ ಹೋಗ್ಬೇಕು? ಯಾವನ ಎಮರ್ಜೆನ್ಸಿ ಸತ್ತೋಗ್ಬಿಟ್ರು ಅವ್ನ ಹೋಗಿ ನೋಡ್ಬೇಕಂತ ಇರುತ್ತೆ ನಮ್ಗೆ. ಆತರ ಬೆಂಗಳೂರು ಟ್ರಾಫಿಕ್ ಇವಾಗ. ಅದನ್ನ ಸ್ವಲ್ಪ ಯೋಚನೆ ಮಾಡ್ಕೊಂಡಿರಿ. ಪಾಪ ಅವ್ರು ಹೊಟ್ಟೆ ಪಾಡ್ಗ ಅವ್ರು ದುಡ್ಕೊಂಡ್ ತಿಂತಾರೆ, ಬಿಡ್ಬಿಡ್ರಿ. ಇನ್ನ ಇವತ್ತೇನು ಫೈನಲ್ ಜಜ್ಮೆಂಟ್ ಅಂದಿದ್ದಾರೆ. ಇನ್ನ ನನ್ಗೆ ಗೊತ್ತಿರೋ ಪ್ರಕಾರ ಎಲ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಇವಾಗ ಅಗ್ರಿಗೇಟರ್ ಕಂಪನಿಗಳು ಮೇನ್ ಇಲ್ಲಿ ಫ್ರಾಡ್ ಯಾರು ಗೊತ್ತಾ? ಈ ದೊಡ್ಡ ದೊಡ್ಡ ಅಗ್ರಿಗೇಟರ್ ಕಂಪನಿಗಳೇ. ನೀವು ಇಲ್ಲಿ ಫೀಲ್ಡ್ ಅಲ್ಲಿ ಇಳ್ಕೊಂಡು ನೀವ್ ಸಾಯ್ತೀರಾ, ಆದ್ರೆ ಅವನು ಆರಾಮಾಗಿ AC ರೂಮ್ ಅಲ್ಲಿ ಕೂತ್ಕೊಂಡು ನಿಮ್ಗೆ ಇದು ಮಾಡ್ಕೊಂಡಿರ್ತಾನೆ. ಅವ್ನ್ ಕಮಿಷನ್ ತಿನ್ನಕ್ಕೆ ನಿಮ್ಮನ್ನ ಯೂಸ್ ಮಾಡ್ಕೊಂತ ಇದ್ದಾನೆ. ಆದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ನೀವು ಮಾಡ್ತಾ ಇರೋ ಇಲ್ಲಿಗಲ್ ಕೆಲ್ಸಕ್ಕೆ ಅಷ್ಟೆಲ್ಲ ರೇಗ್ ಆಗ್ಬೇಡ್ರಿ. ಇವಾಗ ನೀವು ಆರಾಮಾಗಿ ನಿಮ್ದಿಯಾಗಿ ಹೋದ್ರೆ ಗುರು, ಇವಾಗ ಎಲ್ಲೋ ನಿಮ್ ಸಿಕ್ಕಾಕೊಳಲ್ಲ, ಎಲ್ಲೂ ಪ್ರಾಬ್ಲಮ್ ಬರಲ್ಲ. ನೀವು ಬಾ, ನೀನ್ ನಿಂತ್ಕೊಂತೀಯ, ನಾನ್ ನಿಂತ್ಕೊಂತೀಯ ಅಂದ್ರೆ ಅವನ್ಗೂ ಈಗೋ ಹರ್ಟ್ ಆಗುತ್ತೆ, ನಿನ್ಗೂ ಈಗೋ ಹರ್ಟ್ ಆಗುತ್ತೆ. ಇವಾಗ ಎಲ್ಲಾದ್ರಲ್ಲೂ ರೋಡ್ ರೇಜ್ ಅಲ್ಲೆಲ್ಲ ಆಗ್ತಾ ಇರೋದೇ ಇದೆ.
ಒಬ್ಬೊಬ್ರಿಗೆ ನಿಂತ್ಕೊಂಡ್ಬೇಡ್ರಿ, ಆಯ್ತು ಅವನೇ ದೊಡ್ಡವನು, ಆಯ್ತಪ್ಪ ಸಾರಿ ಕ್ಷಮಿಸ್ಬಿಡು, ನೀನೇ ದೊಡ್ಡವನು ಅಂತ ಹೋಗ್ಬಿಡ್ರಿ, ಆ ಪ್ರಾಬ್ಲಮ್ ಅಲ್ಲೇ ಸಾಲ್ವ್ ಆಗ್ಬಿಡುತ್ತೆ. ಅದನ್ನ ಬಿಟ್ಟು ವಿಡಿಯೋ ಹಾಕೋದು, ಅದನ್ನ ನೋಡ್ಬಿಟ್ಟು ಇನ್ನೂ ಒಬ್ಬನ ತಿರುಗಿ ಬೀಳೋದು, ಇದೆಲ್ಲ ಯಾಕೆ ಗುರು ಫಸ್ಟ್ ಆರಾಮಾಗಿ ನೆಮ್ಮದಿಯಿಂದ ಜೀವನ ಮಾಡಕ್ ಕಲೀರಿ. ಯಾಕಂದ್ರೆ ಬಂದಿರೋದು ಹೊಟ್ಟೆ ಪಾಡಿಗೆ, ಫಸ್ಟ್ ಅದನ್ನ ಮುಗಿಸ್ಕೊಂಡು ಹೋಗಿ ಮನೆಗೆ. ಇನ್ನ ಒಂದು ಮೈನ್ ಪಾಯಿಂಟ್ ಒಂದು ಹೇಳ್ಬೇಕು ಗುರು, ಇವಾಗ ರ್ಯಾಪಿಡೋದವನ್ಗೆ ಹಿಂಗ್ ತೋರ್ಸ್ಬಿಟ್ಟಿದ್ದೀರಾ ರೈಡರ್ಸ್ಗೆಲ್ಲ ಈ ತರ ಜೀವನ ಮಾಡ್ಬೋದು, ಈ ತರ ದುಡಿಬೋದು ಅಂತ. ಇವಾಗ ಸಡನ್ ಅಲ್ಲಿ ಸ್ಟಾಪ್ ಮಾಡಿದ್ರೆ ಅವ್ರಿಗೂ ತುಂಬಾ ದೊಡ್ಡ ಏಟ್ ಬೀಳುತ್ತೆ ಗುರು. ಯಾಕಂದ್ರೆ ನಮಗ್ ಗೊತ್ತು, ಆಟೋದವನ್ ಗೊತ್ತು, ನೀವು ರ್ಯಾಪಿಡೋ ತಕ್ಷಣ ಬಂದಿದ ತಕ್ಷಣ ನಮ್ಗೆ ಎಷ್ಟು ಏಟ್ ಬೀಳ್ತು ಅಂತ ನಮ್ಗೆ ಸೀರಿಯಸ್ ಆಗಿ ಎದ್ದುಕೊಳಕ್ ಆಗಿಲ್ಲ ಗೊತ್ತಾ, ಆತರ ಏಟ್ ಬೀಳ್ತು. ಇವಾಗ ನಿಮ್ಗೂ ಸ್ಟಾಪ್ ಮಾಡಿದ್ರೆ ಏಟ್ ಬೀಳುತ್ತೆ. ಆದ್ರೆ ನಿಮ್ ರ್ಯಾಪಿಡೋದವ್ರ ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ, ನೀವು ಬೈಕ್ ಟ್ಯಾಕ್ಸಿ ಮಾಡೋರು, ನೀವು ಡೆಲಿವರಿ ಮಾಡ್ಕೊಬಹುದು, ಸ್ವಿಗ್ಗಿ ಮಾಡ್ಕೊಬಹುದು, ಝೊಮ್ಯಾಟೊ ಮಾಡ್ಕೊಬಹುದು, ಎಷ್ಟೊಂದು ಆಪ್ಷನ್ ಇದೆ ಗುರು. ಆದ್ರೆ ನಮ್ಮ ಆಟೋದವ್ನ್ ಬಿಟ್ಟಿರೋದು ಒಂದೇ ಆಪ್ಷನ್, ಪ್ಯಾಸೆಂಜರ್ ನ ಹೊಡಿಯಕಷ್ಟೇ. ಇಲ್ಲಿಂದ ಒಂದು ಸ್ವಲ್ಪ ಬಾಕ್ಸ್ ಏನಾದ್ರು ಎತ್ಕೊಂಡು ಹೋಗಿದ್ರೆ ಪೊಲೀಸ್ ಅವ್ನು ಹಿಡಿತಾನೆ, ಹಿಡಿದ್ಬಿಟ್ಟು ಫೈನ್ ಆಗ್ತಾನೆ. ಗುರು ಆಟೋದವ್ರ ಜೀವನ ತುಂಬಾ ಕಷ್ಟ ಇದೆ ಗುರು, ನೀವು ಯೋಚನೆ ಮಾಡೋ ತರ ಎಲ್ಲ. ನಾವೇನ ಕೋಪದಲ್ಲಿ ಮಾತಾಡ್ಬೋದು, ಆದ್ರೆ ನೀವು ನಮ್ ಸ್ಥಿತಿಯಲ್ಲಿ ಯೋಚನೆ ಮಾಡಿ. ಯಾಕಂದ್ರೆ ಒಂದೊಂದು ಟ್ಯಾಕ್ಸ್ ಕಟ್ಟೋದ್ರಿಂದ, ಇನ್ಶೂರೆನ್ಸ್ ಕಟ್ಟೋದ್ರಿಂದ, ಒಂದ್ಕಿಂತ RTO ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಎಲ್ಲ ನೋವು ಬಂದ್ಬಿಡುತ್ತೆ, ಸರಿನಾ? ಅಲ್ಲಿ ತನಕ ನಾವು ನಿಂತ್ಕೊಳ್ಬೇಕು, ಅದಕ್ಕೆ ಪಾಸಿಂಗ್ ಮಾಡ್ಬೇಕು, ಇದು ಮಾಡ್ಬೇಕು, ಅದು ಇದು ಅಂತ. ಗುರು ದುಡ್ಡು ಹೆಂಗ್ ಹೋಗುತ್ತೆ ಅಂದ್ರೆ, ಸುಮ್ನೆ ನಾವೇನೋ ಒಂದ್ ಗಿಡ ಇಕ್ಕಿದೀವಿ, ದುಡ್ಡು ಆ ತರ ಹೋಗುತ್ತೆ ಆಟೋ ಡ್ರೈವರ್ ಇಂದ. ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ. ನೀವು ಬರೀ ಆರಾಮಾಗಿ ವೈಟ್ ಬೋರ್ಡ್ ಅಲ್ಲಿ ಬಂದು ಹೊಡ್ಕೊಂಡು ಹೋಗ್ತೀರಾ. ನಾವೇನು ಯೆಲ್ಲೋ ಬೋರ್ಡ್ ಬರ್ಬೇಕು, ವೈಟ್ ಬೋರ್ಡ್ ಬರ್ಬೇಕು ಅದಿಲ್ಲ. ಕೋರ್ಟ್ ಇಂದ ಲೀಗಲು ಇಲ್ಲೀಗಲ್, ಲೀಗಲ್ ಬಂದ್ರೆ ಆರಾಮಾಗಿ ಓಡಿಸ್ಕೊಂಡಿರಿ, ಯಾವನ್ ಗುರು ಕೇಳೋದ್ ನೀವು? ಇವಾಗ ಎಷ್ಟು ಇಲ್ಲಿಗಲ್ ಇರುವಾಗ್ಲೇ ಎಷ್ಟು ಗಾಂಚಲಿಯಲ್ಲಿ ಆಡ್ತೀರಾ, ಲೀಗಲ್ ಆದ್ಮೇಲೆ ಇನ್ನ ಹೋಗ್ರಿ, ನಾವ್ ಯಾರು ಕೇಳಕ್ಕಿಲ್ಲ. ಆದ್ರೆ ಇವಾಗ ಇಲ್ಲಿಗಲ್ ಇರೋದಕ್ಕೆ ಎಲ್ಲಾರು ಕೇಳ್ತವ್ರೆ. ಅದನ್ನ ಬಿಟ್ಟು ಒಬ್ಬೊಬ್ರು ಪುಣ್ಯಾತ್ಮಂದ್ರ ಇದ್ರಲ್ಲ, ಯಪ್ಪಾ ಗುರು, ಅವ್ರು ಕೋರ್ಟೆ ಬಂದ್ಬಿಟ್ಟು ಅವ್ರನ್ನ ಕಾಲ್ ಕೆಳಗಡೆ ಬಿದ್ಬಿಡ್ಬೇಕು, ಆತರ ಜಸ್ಟಿಸ್ ಮಾತಾಡ್ತಾರೆ. ಮಾಡ್ತಾ ಇರೋದು ಇಲ್ಲಿಗಲ್ ಕೆಲ್ಸ. ಆದ್ರೆ ಏನ್ ಗೊತ್ತಾ, ಓಹ್ ಈ ಪಾಯಿಂಟ್ ಆತರ, ಆ ಪಾಯಿಂಟ್ ಈ ತರ ಅಂತ 10ನೇ ಸ್ಟ್ಯಾಂಡರ್ಡ್ ಓದಿರ್ತೀರಾ ಫಸ್ಟ್ ಆಫ್ ಆಲ್ ನೀವು, ಇದಕ್ಕೆ ಇಷ್ಟೆಲ್ಲಾ ಮಾತಾಡ್ತೀರಾ ನೀವು? ಇವಾಗ ಮೇನ್ ಪಾಯಿಂಟ್ ಏನಿರೋದಂದ್ರೆ, ನೈಟು ಇಲ್ಲಾಂದ್ರೆ ನಾಳೆ ಅಷ್ಟು ಬರುತ್ತೆ ಅನ್ಸ್ಕೊಂತಿರ್ಬೋ. ಯಾಕಂದ್ರೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ ಇಲ್ವೋ ಅಂತ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಸಿಕ್ಕಾಪಟ್ಟೆ ಆಪ್ಷನ್ ಇದೆ ಬೈಕ್ ಟ್ಯಾಕ್ಸಿ ಅವ್ರಿಗೆ, ಆದ್ರೆ ಆಟೋದವನ್ಗಿರೋದು ಒಂದೇ ಆಪ್ಷನ್. ಅದಕ್ಕೋಸ್ಕರ ಎಲ್ಲರೂ ಏಟ್ ಕಮೆಂಟ್ಗಳು ತೋರಿಸ್ಬೇಡಿ, ಏಟ್ನೆಸ್ ತೋರಿಸ್ಬೇಡಿ. ಇನ್ನೂ ಒಂದು ಕಮೆಂಟ್ ಓದಿತೀನಲ್ಲ, ಇನ್ನೋ ಒಂದು ಕಮೆಂಟ್ ಓದುವಾಗ ನನ್ಗೆ ಸಿಕ್ಕಾಪಟ್ಟೆ ನಗುನು ಬಂದ್ಬಿಡುತ್ತೆ ಗುರು. ಏನೋ ನಾನ್ ಹೋಗ್ಬಿಟ್ಟು ಅಲ್ಲಿ ಜಜ್ಮೆಂಟ್ ಕೊಡೋ ತರ ನೀವು ಮಾತಾಡ್ತೀರಾ, ಅಣ್ಣ ಬ್ಯಾನ್ ಮಾಡ್ಬೇಡ್ರಿ, ಅದು ಮಾಡ್ಬೇಡ್ರಿ, ಇದು ಮಾಡ್ಬೇಡ್ರಿ ಅಂತ. ನಾನ್ ಎಲ್ಲೋ ಮಾಡಕ್ಕಾಗುತ್ತೆ? ಅಟ್ಲೀಸ್ಟ್ ಸ್ವಲ್ಪ ಅದ್ರ ಬೇಸಿಕ್ ಸೆನ್ಸ್, ಹ್ಯೂಮರ್ ಸೆನ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲ ಗುರು, ಕಾಮನ್ ಸೆನ್ಸ್ ಇಂದ ಮಾತಾಡ್ರು. ನನಗ್ ಗೊತ್ತಾಯ್ತು ನಿಮ್ ಕೋಪ ಎಲ್ಲ, ಆದ್ರೆ ಹೋಗಿ ಬ್ಯಾನ್ ಮಾಡ್ರಿ. ಆದ್ರೆ ನಾನು ಹೋಗಿ ಏನ್ ಕೋರ್ಟ್ ಅಲ್ಲಿ ಎಲ್ಲ ಬಿಚ್ಬಿಟ್ಟು ಪೆಟ್ರೋಲ್ ಸುರ್ಕೊಂಡು ಅಯ್ಯೋ ಬ್ಯಾನ್ ಮಾಡಿ ಅನ್ನಕ್ಕಾಗುತ್ತಾ? ಅಲ್ವೋ? ಏನೋ ಮಾತಾಡ್ತೀರಾ, ಅದು ಕೋರ್ಟಿನ ಇದು, ನಾವ್ ಏನ್ ಮಾಡಕ್ಕಾಗಲ್ಲ. ಅದ್ರಗಿಂತ ನಾನು ಹೇಳ್ತಾ ಇದೀನಿ, ಆರಾಮಾಗಿ ಬರೋ ತನಕ ಎಲ್ಲಾರು ಮಾಡ್ಕೊಂಡಿರಿ. ಆದ್ರೆ ಗುರು ಇವಾಗ ನಾನು ಪ್ರತಿ ಒಂದು ವಿಡಿಯೋದಲ್ಲೂ ಹೇಳೋ ಒಂದೇ ಪಾಯಿಂಟ್, ನಾವು ಕನ್ನಡಿಗರು ಓಡಿಸ್ತಾ ಇದ್ರೆ, ನನ್ ಮಗನ್ 1% ನಾನು ತಲೆ ಕೆಡ್ಸ್ಕೊಳಲ್ಲ ಗುರು. ಗಾಡಿಗಳು ಕನ್ನಡಿಗರು ಓಡಿಸ್ತಾ ಇದ್ರೆ, ಯಾಕಂದ್ರೆ ಇಲ್ಲಿ ಅವ್ರು ಹುಟ್ಟಿ ಬೆಳೆದಿದ್ದೆ ಕರ್ನಾಟಕದಲ್ಲಿ, ಬೇರೆ ಎಲ್ಲೋ ಹೋಗಿ ಜೀವನ ಮಾಡ್ತಾರೆ ಅವರು. ಮಾಡ್ಬೇಕಾಗಿರೋದು ಇಲ್ಲಿ, ಬದುಕ್ಬೇಕಾಗಿರೋದು ಇಲ್ಲಿ. ಯಾಕಂದ್ರೆ ಪಾಪ ಎಷ್ಟೊಂದ್ ಜನ ನಮ್ ಕನ್ನಡಿಗರು ಹೊರ ದೇಶಕ್ಕೆ ಹೋಗ್ತಾರೆ, ಏನೇನೋ ಕೆಲ್ಸ, ಒಂದೊಂದ್ ಕೆಲ್ಸ ಹೇಳಕ್ಕಾಗಲ್ಲ ಗುರು, ಆತರ ಎಲ್ಲ ಕಷ್ಟ ಪಡ್ತಾ ಇದಾರೆ ನಮ್ಮವ್ರು, ಸರಿನಾ? ಅವ್ರು ಇಲ್ಲಿ ಮಾಡ್ಕೊಳಕ್ಕೆ ಆಯ್ತು ಮಾಡ್ಕೊಳ್ಳಿ. ಆದ್ರೆ ಇಲ್ಲಿ ಬಂದಿರೋದು 90% 80% ಎಲ್ಲ ನಾರ್ತ್ ಇಂಡಿಯನ್ಸ್. ಇದ್ರಲ್ಲಿ ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ, ರ್ಯಾಪಿಡೋ ಮಾಡ್ತಾ ಇರೋನು ನಾರ್ತ್ ಇಂಡಿಯನ್, ಅದ್ರಲ್ಲಿ ಪ್ಯಾಸೆಂಜರ್ ಹೋಗ್ತಾ ಇರೋದು ನಾರ್ತ್ ಇಂಡಿಯನ್. ಇದೇ ಹೈಲೈಟ್ ಪಾಯಿಂಟ್ಸ್ ಅದ್ರಲ್ಲಿ. ಯಾವಾಗ್ಲೂ ನಾರ್ತ್ ಇಂಡಿಯನ್ ಅಂತೀವಲ್ಲ ಗುರು, ಅವ್ರ ಬಗ್ಗೆ ನಿಮಗ್ ಗೊತ್ತಾಗಲ್ಲ ಗುರು. ಸಿಕ್ಕಾಪಟ್ಟೆ ಗಂಚಲಿ, 1% 2% ಇಲ್ಲ. ಅವ್ರ ಅಕ್ಕಿನ ಗುಡ್ಡ ಇಂದ ಬಿಟ್ಟು ಬೆಟ್ಟ ತನಕ ಅವ್ರಿಗೆ ತಿಗಾಗಂಚಲಿ ಐತೆ. ನೀವು ಇನ್ನ ನೋಡಿಲ್ಲ. ಕನ್ನಡ ಕಲಿಬೇಕು ಅಂತ ಹಾಕಿರೋದಕ್ಕೆ ಯೂಟ್ಯೂಬ್ ಚಾನೆಲ್ ಅಲ್ಲಿ 10,000 ಜನ ಹಾಕೋರೆ, ನಾನ್ ಯಾಕೆ ಕನ್ನಡ ಕಲಿಬೇಕು, ಅದು ಕಲಿಬೇಕು, ಇದು ಕಲಿಬೇಕು. ಇವಾಗ ಅವ್ರ ಅಮ್ಮನ ಹತ್ರ ಹೋಗ್ತಾರೆ, ಅಮ್ಮನ ಹತ್ರ ಹೋಗ್ಬಿಟ್ಟು ಹಿಂಗ್ ಹಾಲ್ ಕೊಡು ಅಂದ್ರೆ ಏನ್ ಮಾಡ್ತಾರೆ ಅವ್ರಮ್ಮ? ಕೊಡ್ತಾರೆ. ಆತರನೇ ನಮ್ ಕರ್ನಾಟಕ, ಸರಿನಾ? ಬಂದಿರೋರ್ಗೆ ಜೀವನ ಕೊಡುತ್ತೆ. ಆದ್ರೆ ನಿಮ್ಮ ಅಮ್ಮನ ಒದ್ದೆಯ ತರ ಮಾಡ್ತೀರಾ ನೀವು. ಆತರ ಮಾಡ್ತವ್ರೆ ನಾರ್ತ್ ಇಂಡಿಯನ್ಸ್ಗಳು. ಯಾಕಂದ್ರೆ ನಮ್ಮವ್ರಿಗೆ ಇಲ್ಲಿ ಪೀಸ್ಫುಲ್ನೆಸ್, ಇಲ್ಲಿ ನೆಮ್ಮದಿ ಇಲ್ಲ ಗುರು. ನೀವು ಒಂದೊಂದ್ ಜಾಗದಲ್ಲಿ ನೋಡಿ, ಈ ನಾರ್ತ್ ಇಂಡಿಯನ್ ಮ್ಯಾನೇಜರ್ಗಳು ಇರ್ತಾರ ಗೊತ್ತಾ, ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾರೆ ನಮ್ಮವ್ರಿಗೆ. IT ಕಂಪನಿಗಳೆಲ್ಲ ಹೋಗಿ ನೋಡಿ ಎಷ್ಟು ಟಾರ್ಚರ್ ಕೊಡ್ತಾರೆ ಅಂತ ಕೇಳ್ಕೊಳ್ಳಿ, ಆಮೇಲೆ ನಮ್ಗೆ ಗೊತ್ತಾಗುತ್ತೆ ಅವ್ರ ಬುದ್ಧಿಗಳು ಏನಂತ. ಎಲ್ಲಾರ ಬಗ್ಗೆ ಬ್ಲೇಮ್ ಮಾಡೋಕೆ ಏನಿಲ್ಲ, ನಮ್ಮ ಆಟೋ ಡ್ರೈವರ್ ಫಸ್ಟ್ ಸರಿ ಇಲ್ಲ. ಎಲ್ಲಾನ ಹೋಗ್ ನೋಡ್ರಿ, ಈ ಇದತ್ರ ಕೂತ್ಕೊಂಡಿರ್ತಾರೆ, ಮೆಟ್ರೋ ಸ್ಟೇಷನ್ ಇಲ್ಲ ರೈಲ್ವೆ ಸ್ಟೇಷನ್, ಅದು ಅಷ್ಟ್ ಕೊಡಿ ಇಷ್ಟ್ ಕೊಡು ಅಂತ ಪ್ರತಿಯೊಂದು ಕಮೆಂಟ್ ಅಲ್ಲೂ. ಗುರು ನಮ್ಮ ಆಟೋ ಡ್ರೈವರ್ ಉಗಿಯೋದು ಏನ್ ಗೊತ್ತಾ, ಪಾಪ ಎಲ್ಲಾರು ಶ್ರೀಮಂತರು ಬಂದು ಆಟೋದಲ್ಲಿ ಹತ್ತಲ್ಲ, ಪಾಪ ಎಲ್ಲಾನ ದುಡಿಯೋರು, ಇಲ್ಲಾಂದ್ರೆ ಬದುಕೊಂಡಿರೋರು, ಪೂವರು, ಅವರೇ ಬಂದ್ಬಿಟ್ಟು ಆಟೋ ಹತ್ತಿಸ್ತಾರೆ. ನೀವು ಬಂದಿದ ತಕ್ಷಣ 200 ಕೊಡು, 300 ಕೊಡು, 500 ಕೊಡು, ಆಸ್ತಿ ಬರ್ದು ಕೊಡು ಅಂತ ಕೇಳಿದ್ರೆ ಅವ್ರು ಎಲ್ಗೂರು ಹೋಗ್ತಾರೆ. ಪಾಪ ಅವರು ಕಷ್ಟಪಟ್ಟು ಬಂದಿರೋರು. ಮೀಟರ್ ಹಾಕಿ ಗುರು, ನಿನ್ ಮೀಟರ್ ಅಲ್ಲಿ ಓಡಿಸಿದ್ರೆ ನೀನ್ ಆರಾಮಾಗಿ ಜೀವನ ನೆಮ್ಮದಿಯಾಗಿ ಮಾಡ್ಬೋದು. ನೀನ್ ಮೀಟರ್ ಬಿಟ್ಟು ಒಂದೇ ಕಿತ್ತ ಶ್ರೀಮಂತ
ಶ್ರೀಮಂತರ ಆಗ್ಬಿಡೋದಂದ್ರೆ ಆ ದುಡ್ಡು ನೆಲೆಯಲ್ಲ ಗುರು. ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ನಾನು ಆಟೋ ಅವ್ರಿಗೆ ಯಾರ್ಯಾರು ಎಕ್ಸ್ಟ್ರಾ ಕೇಳ್ತಾ ಇದೀನಿ ಅವ್ರಿಗೆಲ್ಲ ಹೇಳ್ತಾ ಇದೀನಿ, ಆ ದುಡ್ಡು ಒಂದು ಹಾಸ್ಪಿಟಲ್ಗೆ ಇಗ್ಬೇಕು, ಇಲ್ಲಾಂದ್ರೆ ಹೆಂಗನ ಹೋಗ್ಬಿಡುತ್ತೆ, ಇಲ್ಲಾಂದ್ರೆ ಆಟೋ ಖರ್ಚಿಗೆ ಬಂದ್ಬಿಡುತ್ತೆ. ಅಷ್ಟು ದುಡ್ಡು ನಿಮ್ಗೆ ಇದ್ ನಿಲ್ಲಲ್ಲ, ಸರಿನಾ? ನಿಯತ್ತಾಗಿ ದುಡೀರಿ, ಅದು ಯಾವಾಗ್ಲೂ ಪರ್ಮನೆಂಟ್ ಆಗಿರುತ್ತೆ ನಿಮ್ ಜೊತೆನೆ. ನಾನು ಇನ್ನೊಂದು, ಆಟೋದಲ್ಲಿ ಬಿಸ್ನೆಸ್ ಇಲ್ಲ ಅಂತೀರಾ ಗುರು. ಆಟೋದಲ್ಲಿ ಬಿಸ್ನೆಸ್ ಸಿಕ್ಕಾಪಟ್ಟೆ ಐತೆ. ನಾನು ನಿಮ್ಗೆ ಓಪನ್ ಚಾಲೆಂಜ್ ಮಾಡ್ತೀನಿ, ನಾಳೆಯಿಂದ ಆಟೋ ಡ್ರೈವರ್ ಸೀರೀಸ್ ಅನ್ನು ಸ್ಟಾರ್ಟ್ ಮಾಡ್ತೀನಿ. ನೋಡಿ ಅದ್ರಲ್ಲಿ ನಾನು ಎಷ್ಟು ದುಡಿತೀನಿ ಅಂತ. ಆಮೇಲೆ ಇನ್ನೊಂದು, ವಿಡಿಯೋ ನೋಡ್ತಾ ಇರೋರಿಗೆ ಇದು ಒಂದು ಇದು ತರ, ನನ್ನ ಸಬ್ಸ್ಕ್ರೈಬರ್ಸ್ಗೆ ನೀವು ವಿಡಿಯೋ ಫುಲ್ ಆಗಿ ನೋಡ್ಬಿಟ್ಟು ವಾರಕ್ಕೆ ಒಂದ್ಕಿಂತ ನಾನು ಎಷ್ಟು ಮಾಡಿದ್ದೆ ನನ್ನ ಕ್ಲೀನ್ ಆಗ ಅಮೌಂಟ್ ಕಮೆಂಟ್ ಮಾಡಿದ್ರೆ ಅವ್ರಿಗೆ ಬಂದ್ಬಿಟ್ಟು ಕ್ಯಾಶ್ ಪ್ರೈಸ್ ಆಗಿರುತ್ತೆ. ಫಸ್ಟ್ ಪ್ರೈಸ್ 1000 ಇರುತ್ತೆ, ಸೆಕೆಂಡ್ ಪ್ರೈಸ್ 500 ಇರುತ್ತೆ, ಥರ್ಡ್ ಪ್ರೈಸ್ 300. ಅದ್ರಲ್ಲಿ ಯಾರು ಕ್ಲೀನ್ ಆಗಿ ಕಮೆಂಟ್ ಮಾಡಿ ಇದು ಮಾಡ್ತೀರಾ ಅವ್ರಿಗೆ ಮಾತ್ರ ನಾನು ರಿಪ್ಲೈ ಮಾಡ್ತೀನಿ. ನೀವು ನಂಬರ್ ಕಳ್ಸಿದ್ರೆ ಇದು ಮಾಡ್ತೀನಿ. ಅದಾದ್ಮೇಲೆ ಇದು ಯಾರು ಫೇಕ್ ಅಂತ ಅನ್ಕೊಡ್ಬೇಡ್ರಿ. ಯಾಕಂದ್ರೆ ಯಾರಿಗೆ ನಾನು ದುಡ್ಡು ಕಳಿಸ್ತೀನೋ ಅವ್ರು ಒಂದ್ ಸಪರೇಟ್ ವಿಡಿಯೋ ಮಾಡಿ ನನಗೆ ಹಾಕಿ ಈ ತರ ದುಡ್ಡು ಬಂದಿದೆ ಅಂತ. ಅದು ನಾನು ಎಲ್ಲಾ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ. ಆವಾಗ ನೀವು ನಂಬಿಕೆಯಿಂದ ನೋಡ್ಬೋದು. ಇಲ್ಲಾಂದ್ರೆ ಇವನು ಎಲ್ಲ ಯೂಟ್ಯೂಬರ್ಸ್ ತರ ಸುಮ್ನೆ ಹೋಲ್ ಬಿಟ್ಕೊಂಡು ಕೂತ್ಕೊಂತಾರೆ ಅಂತ ಯೋಚನೆ ಮಾಡ್ಬೇಡ್ರಿ. ಇನ್ನೂ ಒಂದು, ಆಟೋ ಡ್ರೈವರ್ಗೆ ನಾನು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತೀನಿ ಗುರು. ನಾನು ಬೇರೆ ಬಾಯಿ ಮಾತಿಗೆ ಹೇಳ್ತಾ ಇಲ್ಲ. ಫಸ್ಟ್ ನನ್ನ ಚಾನಲ್ ಇದಾಗ್ಲಿ, ಸ್ವಲ್ಪ ಎಲ್ಲಾರು ರೀಚ್ ಔಟ್ ಆಗ್ಲಿ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬರ್ಲಿ. ಆಟೋದವನ್ಗೆ ಎಷ್ಟು ಹೆಲ್ಪ್ ಮಾಡ್ತೀನಿ ಅಂದ್ರೆ, ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ನಾನು ಎಲ್ಲಾ ಸಬ್ಸ್ಕ್ರೈಬರ್ಸ್ಗೂ ಪ್ರೌಡ್ ಆಗಿ ಫೀಲ್ ಮಾಡೋದ್ರ ನಾನ್ ಮಾಡ್ತೀನಿ, ಸರಿನಾ? ಸೊ ಅದಕ್ಕೋಸ್ಕರ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕ್ಲೀನ್ ಆಗಿ ವಾಚ್ ಮಾಡಿ, ಕಮೆಂಟ್ಗಳು ಮಾಡಿ. ಆ ಇದ್ರಲ್ಲಿ ನೀವು ಒಂದು ವಿನ್ನರ್ ಆಗಿರಿ ಕ್ಯಾಶ್ ಪ್ರೈಸ್ ಅಲ್ಲಿ, ಓಕೆನಾ?